ರಾಜ್ಯದ 3 ಯೋಧರ ಪಾರ್ಥಿವ ಶರೀರವನ್ನು ಈಗ ಬೆಳಗಾವಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಮತ್ತೊಂದು ಕಡೆ ಉಡುಪಿಗೆ ಆಗಮಿಸಿದೆ ಯೋಧ ಅನೂಪ್ ಪೂಜಾರಿ ಪಾರ್ಥಿವ ಶರೀರಕ್ಕೆ ಅಂತಿಮ ಗೌರವವನ್ನು ಸಲ್ಲಿಸಿದ್ದಾರೆ ಇಬ್ಬರು ಸಂಸದರು. ದಕ್ಷಿಣ ಕನ್ನಡದ ಸಂಸದ ಬ್ರಿಜೇಶ್ ಚೌಟ, ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಂತಿಮ ನಮನವನ್ನು ಸಲ್ಲಿಸಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಕುಂದಾಪುರಕ್ಕೆ ಪಾರ್ಥಿವ ಶರೀರವನ್ನು ರವಾನಿಸುವಂತಹ ಕೆಲಸ ಆಗುತ್ತೆ. ಉಡುಪಿ ನಗರದಿಂದ ಕುಂದಾಪುರ ತಾಲೂಕಿಗೆ ಪಾರ್ಥಿವ ಶರೀರ ರವಾನೆಯಾಗುತ್ತೆ. ಬಿಜಾಡಿ ಪಡು ಸರ್ಕಾರಿ ಶಾಲಾ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಬಿಜಾಡಿ ಕಡಲ ಕಿನಾರೆಯಲ್ಲಿ ಸಂಜೆಯ ವೇಳೆಗೆ ಮೃತ ಯೋಧ ಅನೂಪ್ ಪೂಜಾರಿ ಅವರ ಅಂತ್ಯಕ್ರಿಯೆಗೆ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಸೇನಾಧಿಕಾರಿಗಳಿಂದ ಅನೂಪ್ ಪೂಜಾರಿ ಮೃತದೇಹವನ್ನು ಈಗ ಸಂಸದರು ಪಡೆದುಕೊಂಡಿದ್ದಾರೆ. ಯೋಧ ಅನೂಪ್ ಪೂಜಾರಿ ಅವರ ಅಂತ್ಯ ಸಂಸ್ಕಾರ ನಡೆಸುವಂತಹ ಜಾಗದಲ್ಲಿ ನಾವಿದ್ದೇವೆ. ಇದು ಬಿಜಾಡಿಯ ಕಡಲ ತೀರದಲ್ಲಿ ಅಂತಿಮ ಸಂಸ್ಕಾರವನ್ನು ಮಾಡಬೇಕು. ಸರ್ಕಾರಿ ಗೌರವಗಳ ಜೊತೆ ಕುಟುಂಬಸ್ಥರು ಈ ಜಾಗದಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದಾರೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ ಬಿಜಾಡಿ ಬೀಚ್ನ ಸಮೀಪದಲ್ಲಿ ಈ ಥರದೊಂದು ಚಿತೆಯನ್ನು ನಿರ್ಮಾಣ ಮಾಡಿ ಇಲ್ಲಿ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನುವಂಥ ಒಂದು ವಿಶೇಷವಾದ ಗೌರವವನ್ನು ಕೊಡಲಿಕ್ಕೆ ಇಲ್ಲಿನ ಬಿಜಾಡಿ ಪಂಚಾಯತ್ನವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕುಟುಂಬಸ್ಥರ ಜೊತೆ ಮಾತನಾಡಬೇಕಾದ್ರೆ ಸಾರ್ವಜನಿಕ ಸ್ಮಶಾನದಲ್ಲಿ ಮಾಡೋದು ಅಂತೇಳಿ ಆರಂಭದಲ್ಲಿ ನಿರ್ಧಾರ ಆಗಿತ್ತು. ನಂತರ ಜಮೀನಿನಲ್ಲಿ ಎಲ್ಲಿ ಮಾಡೋದು ಅಂತೇಳಿ ಚರ್ಚೆಗಳಾಗಿತ್ತು. ಆದರೆ ಕಡಲ ತೀರದಲ್ಲಿ ಸುಮಾರು 14 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿದಂತಹ ವೀರ ಯೋಧನಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತೇಳಿ ಕುಟುಂಬಸ್ಥರು ಮತ್ತು ಸ್ಥಳೀಯ ಪಂಚಾಯತ್ನವರು, ಸ್ಥಳೀಯ ಗ್ರಾಮಸ್ಥರು ನಿರ್ಧಾರವನ್ನು ಮಾಡಿರುವಂಥದ್ದು. ಹೀಗಾಗಿ ಈ ಜಮೀನಿನಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದ್ದಾರೆ. ಜಾಗವನ್ನು ಸಮತಟ್ಟು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. JCB ಅಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆಗಳು, ಆರ್ಮಿಯ ಹಿರಿಯ ಅಧಿಕಾರಿಗಳು, ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟವರು, ಜನಪ್ರತಿನಿಧಿಗಳು, ಕುಟುಂಬಸ್ಥರು ಎಲ್ಲರೂ ಬರೋದ್ರಿಂದ ಸುತ್ತಮುತ್ತಲಿನ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳಾಗಬೇಕು. ಸುಮಾರು 5,000 ಜನ ಈ ಒಂದು ಅಂತಿಮ ಸಂಸ್ಕಾರದ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಆರಂಭದಲ್ಲಿ ಒಂದು ದೊಡ್ಡ ಮಟ್ಟದ ಮೆರವಣಿಗೆಯನ್ನು ಮಾಡಿ ಅಲ್ಲಿಂದ ಮನೆಗೆ ಮೃತದೇಹವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಅಲ್ಲಿ ಅಂತಿಮ ಕೆಲವು ಪೂಜೆಗಳು ನಡೀತದೆ. ಅದಾದ ನಂತರ ತಾನೇ ಕಲಿತ ಶಾಲೆಯಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಮಾಡುವಂಥ ಅವಕಾಶಗಳನ್ನು, ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಆ ನಂತರ ಕಡಲ ತೀರಕ್ಕೆ ಬಂದು ಇಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡುವಂತಹ ನಿರ್ಧಾರವನ್ನು ಜಿಲ್ಲಾಡಳಿತದ ಜೊತೆ ಪೊಲೀಸರು, ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ತೆಗೆದುಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.